ಕೋಲಾರದಲ್ಲಿ ಬಿಜೆಪಿ ಹಿರಿಯ ನಾಯಕ ಅರವಿಂದ ಲಿಂಬಾವಳಿ ನಿನ್ನೆಯ ಬಿಜೆಪಿ ಸಭೆ ಬಗ್ಗೆ ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ. E5 ನ್ಯೂಸ್ಗೆ ಸ್ವಾಗತ. ಹೌದು, ಕೋಲಾರದಲ್ಲಿ ಬಿಜೆಪಿ ಹಿರಿಯ ನಾಯಕ ಅರವಿಂದ ಲಿಂಬಾವಳಿ ನಿನ್ನೆಯ ಬಿಜೆಪಿ ಸಭೆ ಬಗ್ಗೆ ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡಲ್ಲ, ಇದೆಲ್ಲ RSS ಹೈಕಮಾಂಡ್ ಹಿರಿಯ ನಾಯಕರ ಮಧ್ಯೆ ನಡೆಯುವ ಚರ್ಚೆ. ಇನ್ನು ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯದ ಬಗ್ಗೆ ಬಗೆಹರಿಸೋಕೆ RSS ಮಧ್ಯಪ್ರವೇಶ ಮಾಡ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೋಗಲಾಡಿಸುವ ವೇಳೆಯಲ್ಲೂ RSS ಮಧ್ಯಪ್ರವೇಶ ಮಾಡಿತ್ತು ಅಂತ ಹೇಳಿದ್ರು. ಇನ್ನು ರಾಜ್ಯಾಧ್ಯಕ್ಷರ ಜೊತೆ ಹಲವು ಸಂದರ್ಭದಲ್ಲಿ ಭಾಗವಹಿಸಿದ್ದೇನೆ. ದೆಹಲಿಯಿಂದ ಬುಲಾವ್ ಬಂದರೆ ಅಶೋಕ್ ಅವರು ಹೋಗಲೇಬೇಕು, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ವಿಜಯೇಂದ್ರ ಹೇಳಿದ್ರೆ ಅವರನ್ನೇ ಕೇಳಿ. ಏನು ನಿನ್ನೆ ಯಾವುದೇ ಸಂಧಾನ ಸಭೆ ಆಗಿಲ್ಲ. ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ, ಬಿಜೆಪಿ ದೊಡ್ಡ ಪಕ್ಷ ಬಿಜೆಪಿಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಸಂಧಾನ ಸಭೆ ಅನ್ನೋದು ಮಾಧ್ಯಮಗಳ ಸೃಷ್ಟಿಯಷ್ಟೇ. ಎದುರಿಗೆ ಸಿಕ್ಕಾಗ ವಿಜಯೇಂದ್ರರಿಗೆ ಶೇಕ್ ಹ್ಯಾಂಡ್ ಕೊಡಬಾರ್ದಿತ್ತಾ? ಪರಿಹಾರ ಕಂಡುಕೊಳ್ಳಲು ನಿನ್ನೆಯ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾದವು. ನೀವು ವಿಜಯೇಂದ್ರ ವಿರುದ್ಧ ಹಲವಾರು ಬಾರಿ ಸಭೆ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಉತ್ತರಿಸಿ, ಪಕ್ಷದಲ್ಲಿ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಲು ನಾವು ಆಗಾಗ ಸೇರ್ತಿದ್ದೇವೆ. ವಿಜಯೇಂದ್ರ ವಿರುದ್ಧ ನಡೆಸಿದ ಸಭೆಯ ಬಗ್ಗೆ ಕೋಲಾರದಲ್ಲಿ ಅರವಿಂದ ಲಿಂಬಾವಳಿ ಅವರು ಸಮರ್ಥನೆಯನ್ನ ಪಡ್ಕೊಂಡಿದ್ದಾರೆ. ವಿಮಲಾ ದೀಪಕ್, E5 ನ್ಯೂಸ್, ಕೋಲಾರ. ನಾನು ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ನಮಗೆ ಹೈಕಮಾಂಡ್ ಅಂತಿದೆ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಹಿರಿಯರಿದ್ದಾರೆ. ಅವರ ಮಟ್ಟದಲ್ಲಿ ನಡೆಯುವಂಥ ಚರ್ಚೆಗಳಿವೆ, ನಡೆಯುತ್ತೆ. ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ಹೋಗಲಾಡಿಸೋ ಸಲುವಾಗಿ RSS ಮಾಡಿದೆ. ಪಕ್ಷದ ಅನೇಕ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಮೀಡಿಯಾದವ್ರು ನಿನ್ನೆ ಅಲ್ಲಿ ಗೊತ್ತಿಲ್ಲದೆ ಬಂದ್ಬಿಟ್ರು, ಹೆಂಗೋ ಗೊತ್ತಾಗಿ, ಹಿಂಗಾಗಿ ಅದೊಂದು ದೊಡ್ಡ ಸುದ್ದಿ ಆಗಿದೆ. ಅದರ್ವೈಸ್ ನಮ್ಮ ಸಭೆಗಳಲ್ಲಿ ಡೆಲ್ಲಿಯಲ್ಲಿ ಬುಲಾವ್ ಬಂದಾಗ ಹೋಗ್ಲೇಬೇಕು. ಈಗ ನಾಳೆ ನನಗೆ ಬುಲಾವ್ ಬಂದ್ರೆ ನಾನು ಹೋಗ್ಲೇಬೇಕು, ಅವ್ರನ್ನೇ ಕೇಳಿ. ಯಾವುದೇ ಸಂಧಾನ ಸಭೆ ಒಂದು ಕುಟುಂಬದಲ್ಲೇನೆ ಸಮಸ್ಯೆಗಳು ಇರ್ತಾವೆ. ಪಕ್ಷ ನಮ್ದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ಅದು ಕರ್ನಾಟಕದಲ್ಲಿ 2 ಬಾರಿ ಆಡಳಿತ ಮಾಡಿದ್ದೀವಿ. ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತಾವೆ, ಸಹಜ. ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂತ ಸಭೆ. ಅಲ್ಲಿ ಅರವಿಂದ್ ಲಿಂಬಾವಳಿ, ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು, ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ TRP ಜಾಸ್ತಿ ಆಗ್ಬೇಕು ಮಾಡ್ತಾರೆ, ಮಾಡಿ, ತೊಂದರೆ ಇಲ್ಲ. ಇಬ್ರು ಶೇಕ್ ಹ್ಯಾಂಡ್ ಕೊಟ್ಟಿದ್ದು ಒಂದು ಸುದ್ದಿ ಆಗಿದೆ ಸರ್. ದೂರ ಸ್ಟೇಟ್ಮೆಂಟ್ಸ್ ಇತ್ತು ತಮ್ಮದವರು, ಪಕ್ಷದಲ್ಲಿ ಭಿನ್ನಮತ ಇತ್ತು ಅನ್ನೋದು ಈ ಚುನಾವಣೆ ಸಂದರ್ಭದಲ್ಲಿ ಕೂಡ. ಅಲ್ರಿ, ನೀವೊಂದು ಎದುರಿಗೆ ಬರ್ತೀರಿ ಅಂತ ನಮ್ಮ ಸ್ನೇಹಿತರು ಅಥವಾ ನೀವು ಒಂದೇ ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸ್ತೀರ. ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಮಾತಾಡ್ತೀರಾ? ಇಲ್ಲ, ಮಾತಾಡಬಾರ್ದ? ಅದಕ್ಕೆ ಶೇಕ್ ಹ್ಯಾಂಡ್ ಕೊಟ್ರಿ ಅಂತಂದ್ರೆ ಏನ್ ಹೇಳೋದು? ಆಂತರಿಕ ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡೋದಲ್ಲ, ಅನೇಕ ವಿಷಯಗಳು ಚರ್ಚೆ ಆಗಿದೆ. ನಿಮ್ಗೆ ಪರಿಹಾರಗಳನ್ನು ಕಂಡುಕೊಳ್ಳೋದು. ಶಾಸಕರು ಕೆಲವರು ಸಭೆ ಮಾಡ್ತಾ ಇದ್ದಾರೆ, ಪ್ರತ್ಯೇಕ ಸಭೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಈ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ನಾವೇನ್ ಹೇಳಿದೆ, ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತಾವೆ. ಪಕ್ಷದ ಒಳಗೆ ದೊಡ್ಡ ಪಕ್ಷ ನಮ್ದು ಸಮಸ್ಯೆಗಳು ಇದೆ. ಅಂಥದನ್ನೆಲ್ಲ ಸರಿಪಡಿಸುವ ಕೆಲಸಕ್ಕೋಸ್ಕರನೇ ಅವಾಗ ಸೇರ್ತದೆ.